ನಮಸ್ಕಾರ ಎಲ್ಲರಿಗೂ. ನಾನು ಸುನೀತಾ ಎಸ್ ಕುಡೂರ್. ಹಿಂದಿನ ವಿಡಿಯೋದಲ್ಲಿ ನಾವು ತರ್ಕಬದ್ಧಗೊಳಿಸುವಿಕೆ ಅಥವಾ ರೇಷನಲೈಸೇಷನ್ ಬಗ್ಗೆ ನೋಡಿದ್ವಿ. ಇಂದಿನ ದಿವಸ ಇದರಿಂದ ಏನಾಗಬಹುದು, ಆ ಅಪರಾಧ ಮನೋಭಾವ ಅಥವಾ ಸ್ವಲ್ಪ ಆತಂಕಗಳು ಕಡಿಮೆ ಆಗಬಹುದು. ಆದರೆ ಆ ವ್ಯಕ್ತಿಯು ಯಾವಾಗಲೂ ರಿಯಾಲಿಟಿಯಿಂದ ಓಡಿ ಹೋಗ್ತಾ ಇರ್ತಾನೆ ಮತ್ತು ರೆಸ್ಪಾನ್ಸಿಬಿಲಿಟಿಯನ್ನು ತಗೊಳ್ತಾ ಇರೋದಿಲ್ಲ. ಇನ್ನೊಬ್ಬರ ಮೇಲೆ ತಮ್ಮ ಜವಾಬ್ದಾರಿಗಳನ್ನ ಹೊರಿಸೋದು ಆಗ್ತಾ ಇರುತ್ತೆ. ಹೀಗಾಗೋದ್ರಿಂದ ಏನಾಗುತ್ತೆ, ಸಂಬಂಧಗಳಲ್ಲಿ ಬಿರುಕು ಬೀಳಕ್ಕೆ ಶುರುವಾಗುತ್ತೆ. ಆದ್ದರಿಂದ ವ್ಯಕ್ತಿಯು ಇದನ್ನು ಹೇಗೆ ಸರಿಪಡಿಸ್ಕೋಬಹುದು? ಮಾತನಾಡಬೇಕಾದ್ರೆ ಆ ವ್ಯಕ್ತಿಯು ಸಾಧ್ಯವಾದಷ್ಟು ಜವಾಬ್ದಾರಿಯುತವಾಗಿ ಮಾತನಾಡುವುದನ್ನು ಕಲಿತುಕೊಳ್ಬೇಕಾಗತ್ತೆ. ನಿಮಗೆ ಈ ಟಾಪಿಕ್ಕು ಇಷ್ಟ ಆಯಿತು ಅನ್ಕೋತೀನಿ. ಥ್ಯಾಂಕ್ ಯು.